ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ವ್ಲಾಗ್. ಇವತ್ತು ಮಧ್ಯಾಹ್ನದಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸೋಮವಾರ. ನಾವು ಊರಿಂದ ನೆನ್ನೆ ಬಂದ್ವಿ. ನೆನ್ನೆ ಬರಬೇಕಾದ್ರೇ ಸಂಜೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದನೂ ಮನೆ ಕ್ಲೀನ್ ಮಾಡ್ಕೊಳ್ಳೋದೇ ಆಗೋಯಿತು. ಹಾಗೆ ಮನೆಯೆಲ್ಲ ಫುಲ್ ಒಳಗಡೆ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದೆ. ಇವರೇನೋ ಕೆಲಸ ಮಾಡ್ತಾಯಿದ್ರು. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಈ ಬಿಸಿಲಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ಅದು ಚೆಂಡುದು ಸಸಿಗೆ ಸಸಿ ಹುಯ್ಯೋದಕ್ಕೆ ಅಂತ ಮಡಿ ಮಾಡ್ತಾ ಇದ್ದಾರೆ. ನನಗೆ ಊರಿಗೆ ಹೋಗಿದ್ನಲ್ವ, ಹಾಗಾಗಿ ಗೊತ್ತಿರಲಿಲ್ಲ ಏನು ಕೆಲಸ ಅಂತ ಏನು ಹೇಳಿರಲಿಲ್ಲ. ಹಾಗಾಗಿ ನೆನ್ನೆನೇ ಎಲ್ಲ ಮಡಿ ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಅದೇನು ಚೆಂಡುದು ಸೀಡ್ಸ್ ಬರುತ್ತಲ್ವ ಅದನ್ನೆಲ್ಲ ಹಾಕಿ ಅದ್ರ ಮೇಲೆ ಗೊಬ್ಬರ ಹಾಕ್ತಾ ಇದ್ರು. ಟೋಟಲ್ ಏನೋ 2 ಪ್ಯಾಕೆಟ್ ಏನೋ ಹಾಕಿದ್ದಾರೆ. ಫಸ್ಟ್ ಇದಕ್ಕೆ ಟ್ರ್ಯಾಕ್ಟರಲ್ಲೆಲ್ಲ ಹೂಡ್ಕೊಂಡು ಆಮೇಲೆ ಗುದ್ಲಿಲ್ಲೇನೆ ಮಡಿನ ಮಾಡಿರೋದು. ಸ್ವಲ್ಪ ನೀರೆಲ್ಲ ಹೋಗೋ ಥರ ಅಲ್ಲಿ ಕಲ್ಲೆಯನ್ನು ತೆಗೆದುಬಿಟ್ಟು ಮಡಿನ ಹೈಟ್ ಮಾಡಿ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಸೀಡ್ಸ್ ಎಲ್ಲ ಹಾಕಾಗಿದೆ. ಅದ್ರ ಮೇಲೆ ಹಾಕಿ ಗೊಬ್ಬರ ಹಾಕಿಬಿಟ್ಟು ಆಮೇಲೆ ಹಾಗೆಯೇ ಕೆರೆದ್ಬಿಟ್ಟು ಮಣ್ಣು ಮುಚ್ತೀನಿ ಅಂತ ಹೇಳ್ತಿದ್ರು. ಬಿಸಿಲಂತೂ ತುಂಬ ಇತ್ತು. ನನಗೆ ಇವ್ರು ಯಾಕೆ ಈ ಬಿಸಿಲಲ್ಲಿ ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಇನ್ನು 2 ಪ್ಯಾಕೆಟೇನೋ ಹಾಕಿ 1 ಪ್ಯಾಕೆಟಲ್ಲಿ 2 ಮಡಿನ ಮಾಡಿ ಟೋಟಲ್ 4 ಮಡಿನ ಮಾಡ್ಕೊಂಡಿದ್ದಾರೆ. ನನಗೆ ಹೊರಗಡೆ ಆಗಿನ ಹೊತ್ತನೇ ಹೊರಗಡೆ ಬಂದಿದ್ದೀನಿ. ಅಷ್ಟರೊಳಗೇ ತಲೆ ಸುತ್ತಾ ಇತ್ತು, ಅಷ್ಟು ಬಿಸಿಲಿತ್ತು. ಮತ್ತು ಮಳೆ ಕಾವು ಕೂಡ ಇತ್ತು, ಮಳೆ ಬರ್ಬೋದು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಕೇಳಿದೆ, ಏನಕ್ಕೆ ಈ ಬಿಸಿಲಲ್ಲಿ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಮತ್ತೇನಾದರೂ ಮಳೆ ಬಂದುಬಿಟ್ರೆ ಮತ್ತೆ ಮಡಿ ಮಾಡೋದಕ್ಕೇ ಆಗಲ್ಲ, ಕೆಲಸ ಅರ್ಧಂಬರ್ಧ ಆಗೋಗ್ಬಿಡುತ್ತೆ. ಅದಕ್ಕೆ ಇವತ್ತು ಮಳೆ ಬರ್ಬೋದು ಅನಿಸುತ್ತೆ. ಮಳೆ ಬರೋಷ್ಟರೊಳಗೆಲ್ಲ ಮಾಡಿಕೊಂಡ್ರೆ ಮಳೆ ಬಂದರೆ ಚೆನ್ನಾಗಾಗುತ್ತೆ ಗಿಡ ಆ ಸಸಿ ಹುಟ್ಟು ಬರೋದಕ್ಕೆ. ಹಾಗಾಗಿ ಮಳೆ ಬರೋ ಅಷ್ಟರೊಳಗೆ ಕೆಲಸ ಮುಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ಬಿಸಿಲಲ್ಲೇ ಮಾಡ್ತಾಯಿದ್ದಾರೆ. ನನಗೆ ಈ ಚೆಂಡು ಹೂದೆಲ್ಲ ಹಾಕಿ ಗೊತ್ತಿಲ್ಲ. ನನ್ನ ಮದುವೆ ಆದಮೇಲೆ ಚೆಂಡುನ ಹೊಲಕ್ಕೆ ಹಾಕೇ ಇಲ್ಲ. ಇದೇ ಫಸ್ಟ್ ಟೈಮ್ ಹಾಕ್ತಿರೋದು. ಹಾಗಾಗಿ ಈ ಥರ ಮಡಿ ಮಾಡೋದು ಅದೆಲ್ಲ ನನಗೆ ಗೊತ್ತೇ ಇಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇನ್ನು ಮನೇಲಿ ಮಾಮೂಲಿ ಒಂದು 4 ಗಿಡಗಳನ್ನ ಹಾಕೋತಾ ಇದ್ವಿ ಅಷ್ಟೇ. ಈ ಥರ ಎಲ್ಲ ಮಡಿ ಮಾಡಿ ಅದನ್ನ ಹೊಲಕ್ಕೆ ಹಾಕೋದು ಇದೇ ಫಸ್ಟ್ ನೋಡ್ತಾ ಇರೋದು. ಇನ್ನು ಇವರು ಗೊಬ್ಬರ ಎಲ್ಲ ಹಾಕಿಬಿಟ್ಟು ಈ ಥರ ಮಣ್ಣು ಎಳಿತಾ ಇದ್ದಾರೆ. ಕೈಲೇ ಕೈಲಿ ಮುಚ್ಚೋಕೋದ್ರೆ ಅಥವಾ ಗುದ್ದಿಲ್ ಮಾಡೋಕ್ಕೋದ್ರೆ ತುಂಬ ಸುಸ್ತಾಗುತ್ತೆ. ಹಾಗಾಗಿ ಈ ಥರ ಒಂದು ಇನ್ಸ್ಟ್ರೂಮೆಂಟ್ನ ರೆಡಿ ಮಾಡ್ಕೊಂಡಿರೋದು ಅವರೇ. ಇನ್ನು ಅದನ್ನು ರೆಡಿ ಮಾಡೋದಕ್ಕೆ ಮೇಲ್ಗಡೆ ಒಂದು ಕಬ್ಬಿಣದ ಪಟ್ಟಿನ ತೊಗೊಂಡು, ಇನ್ನು ಕಬ್ಬಿಣ ಸರಳು ಬರುತ್ತವಲ್ವ ಅದನ್ನು ವೆಲ್ಡ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ದೂರ ವೆಲ್ಡ್ ಮಾಡಿಕೊಂಡು ಈ ಥರ ಸುಮ್ಮನೆ ಹಾಗೆ ಮಣ್ಣು ಎಳೆಯೋದ್ರಿಂದ ಸುಸ್ತಾಗಲ್ಲ ಮತ್ತು ಟೈಮ್ ಕೂಡ ಉಳಿಯುತ್ತೆ. ಇನ್ನು ಗುದ್ಲಿಲ್ಲಿ ಅಥವಾ ಕೈಯಲ್ಲಿ ಮಣ್ಣೆಲ್ಲ ಮುಚ್ಚೋದಕ್ಕೆ ಹೋದರೆ ತುಂಬ ಟೈಮ್ ತಗೊಳುತ್ತೆ ಮತ್ತು ತುಂಬ ಸುಸ್ತಾಗೋಗ್ಬಿಡುತ್ತೆ. ಹಾಗಾಗಿ ಆ ಥರ ಅವರೇ ರೆಡಿ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಟೈಮು ಕೂಡ ಇದೇ ಥರ ಮೆಣಸಿನ್ಗೆ ಸುತ್ತ ಕಳೆ ಕೀಳೋದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ರು. ಅದನ್ನು ಸ್ವಲ್ಪ ಸರಳನ್ನ ಹತ್ತಿರ ವೆಲ್ಡ್ ಮಾಡ್ಕೊಂಡಿದ್ರು. ಇದೊಂದು ಸ್ವಲ್ಪ ದೂರ ಮಾಡ್ಕೊಂಡಿದ್ದಾರೆ. ಇದೇ ಥರ ಏನಾದರೂ ಮಾಡ್ಕೋತಾನೆ ಇರ್ತಾರೆ. ಅಂದರೆ ಅವರಿಗೇನು ಬೇಕಾಗುತ್ತೆ ಅದನ್ನು ಅವರೇ ರೆಡಿ ಮಾಡ್ಕೊಳ್ಳೋದು. ಇನ್ನು ಅದ್ರ ಮೇಲೆ ಸ್ವಲ್ಪ ಮಡಿ ಮೇಲೆ ಹುಲ್ಲು ಹಾಕ್ತೀನಿ, ಯಾಕೆಂದರೆ ಸ್ವಲ್ಪ ಚೆಂಡುದು ಸೀಡ್ಸ್ ಎಲ್ಲ ಹಗುರ ಇರುತ್ತಲ್ವ, ಹಾಗಾಗಿ ಗಾಳಿಲೆಲ್ಲ ಹಾರೋಗ್ಬಿಡುತ್ತೆ ಕೆಲವೊಂದು ಮೇಲೆ ಉಳ್ಕೊಂಡಿರೋದು ಅಂತ ಹೇಳಿಬಿಟ್ಟು ಹುಲ್ಲನ್ನ ಹಾಕೋದಕ್ಕೆ ತೊಗೊಂಡೋದ್ರು. ಇನ್ನು ನಾವಿಬ್ಬರು ಹೊರಗಡೆ ಇದ್ವಲ್ವ, ಹಾಗಾಗಿ ಮಗನೂ ಕೂಡ ಬಂದ. ಏನು ಮಾಡ್ತಿದ್ದಾರೆ ಅಂತ ಅವನು ಬಂದೊಂದು ಸ್ವಲ್ಪ ಹೊತ್ತಿಗೆ ಫುಲ್ ತಲೆಯೆಲ್ಲ ಬಿಸಿಯಾಗಿ ಹೋಗ್ಬಿಡ್ತು, ಅಷ್ಟು ಬಿಸಿಲಿತ್ತು. ಹಾಗಾಗಿ ನಂದೇನೆ ಮೇಲ್ ಮುಚ್ಕೊ ಅಂತ ಅವನಿಗೇ ಕೊಡ್ತಾ ಇದ್ದೆ. ಇನ್ನು ಇವರು ಹುಲ್ಲು ತೊಗೊಂಡು ಬಂದು ಹುಲ್ಲೆಲ್ಲ ಹಾಕ್ತಾಯಿದ್ರು. ಈ ಥರ ಹುಲ್ಲು ಹಾಕೋದ್ರಿಂದ ಗಿಡಗಳು ಸಸಿಗಳು ತುಂಬ ಚೆನ್ನಾಗಿ ಹುಟ್ಟು ಬರುತ್ತೆ. ಇನ್ನು ಈ ಕಡೆ ಹುಲ್ಲೆಲ್ಲ ಹಾಕಿ ಎಲ್ಲ ಮಡಿಗೂ ಸುಮಾರು ಒಂದು 4 ಮಂಕ್ರಿ ಅಷ್ಟೇ ಹುಲ್ಲು ಬೇಕಾಯಿತು. ಅದನ್ನೆಲ್ಲ ತೊಗೊಂಡು ಬಂದು ಹಾಕಿದ್ರು. ಇನ್ನು ಅವ್ರು ಹುಲ್ಲು ಹಾಕ್ತಾಯಿದ್ರು, ಅಷ್ಟರೊಳಗಡೆ ಗೊಬ್ಬರ ತುಂಬೋದಕ್ಕೆ ಬಂದರು. ಅಂದರೆ ಏನು ಸಗಣಿ ಗೊಬ್ಬರ ಇತ್ತಲ್ವ, ಅದನ್ನು ತೋಟಕ್ಕೆ ಓಡಿಸ್ತೀನಿ, ಅಂದರೆ ಅಡಿಕೆ ಗಿಡಗಳಿಗೆ ಬುಡಕ್ಕೆ ಹಾಕೋದಕ್ಕೆ ಅಂತ ಹೇಳಿ ಅವರು ಜನಗಳು ಬಂದಿದ್ದರು ಗೊಬ್ಬರನ ತುಂಬೋದಕ್ಕೆ ಅಂತ ಹೇಳಿ. ನಮ್ಮದು ಜಾಸ್ತಿ ಏನು ಗೊಬ್ಬರ ಇರಲಿಲ್ಲ, ಒಂದು ಟ್ರ್ಯಾಕ್ಟರ್ ಏನೋ ಆಗ್ತಿತ್ತು ಅಷ್ಟೇ. ಏನಕ್ಕೆ ಅಂದರೆ ನಾವು ಮನೆ ಹತ್ರ ಏನಾದರೂ ಸಗಣಿ ಹಾಕಿದ್ರೆ ಅದನ್ನು ಮನೆ ಹತ್ರ ಇರೋ ಗಿಡಗಳಿಗೇ ಹಾಕಿಬಿಡ್ತೀವಿ. ತಿಪ್ಪೆಗೆ ಹಾಕೋದು ತುಂಬಾ ಕಡಿಮೆ. ಹಾಗಾಗಿ ಗೊಬ್ಬರ ಕೂಡ ಜಾಸ್ತಿ ಇರಲಿಲ್ಲ. ಹಾಗಾಗಿ ಇದನ್ನೇ ಮಾತಾಡ್ಕೋತಾ ಇದ್ವಿ. ಇನ್ನು ಜಾಸ್ತಿ ಗೊಬ್ಬರ ಮಾಡ್ಕೋಬೇಕು, ಅಡಿಕೆ ಗಿಡಗಳಿಗೆಲ್ಲ ತುಂಬ ಒಳ್ಳೇದಲ್ವಾ ಹಸುದು ಅಥವಾ ದನಿನ ಸಗಣಿ. ಹಾಗಾಗಿ ಜಾಸ್ತಿ ತಿಪ್ಪೆಗೇ ಇನ್ನು ಸಗಣಿ ತೊಗೊಂಡು ಬಂದು ಹಾಕಿ ಗೊಬ್ಬರ ಜಾಸ್ತಿ ಮಾಡ್ಕೋಬೇಕು ಅಂತೆಲ್ಲ ಮಾತಾಡ್ಕೊಂಡ್ವಿ. ಇನ್ನು ಒಂದು ಟ್ರ್ಯಾಕ್ಟರ್ ಆಯಿತು, ಅವರೂ ತೊಗೊಂಡು ಹೋದರು. ಇನ್ನು ಅವ್ರು ಹೋದ್ಮೇಲೆ ಈ ಕಡೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ನನಗೆ ಗೊತ್ತಿರಲಿಲ್ಲ ಇದೇನಕ್ಕೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ತೆಂಗಿಂದೆಲ್ಲ ಸೋಗೆ ಇರುತ್ತಲ್ಲ, ಅದನ್ನೆಲ್ಲ ಎತ್ಕೊಂಡು ಹೋಗ್ತಾಯಿದ್ರು. ಏನಕ್ಕೆ ಅಂತ ಕೇಳಿದೆ. ಅದಕ್ಕೆ ಹೇಳಲ್ಲ, ಏನು ಮಾಡ್ತೀನಿ ನೋಡ್ತಾ ಇರು ವಾ ಅಂತ ಹೇಳಿ ಕರೆದ್ರು. ಹಾಗಾಗಿ ನಾನು ಅವ್ರ ಜೊತೆನೇ ಹೋಗ್ತಾಯಿದ್ದೀನಿ. ಇನ್ನು ನಾವು
ಕಾಳು ಹಾಕಿದ್ವಲ್ವ ಅದು ಜೋಳನೂ ಹುಟ್ಟಿತ್ತು ಅದ್ರ ಜೊತೆ ಅಂತ ಹೇಳಿದ್ನಲ್ವ, ಅದಂತೂ ಫುಲ್ ಹೈಟಾಗಿ ಹೋಗ್ಬಿಟ್ಟಿದೆ ಜೋಳ. ಕಾಳೆಲ್ಲ ಮುಚ್ಕೊಂಡು ಹೋಗಿದೆ, ಕಾಳೆಲ್ಲ ಕಾಣಿಸ್ತಾನೇ ಇಲ್ಲ. ಹಾಗಾಗಿ ಅದೇನು ಮಾಡ್ತಾರೋ ನೋಡಬೇಕು. ಅಂದರೆ ಜೋಳ ಎಲ್ಲ ಕೊಯ್ದು ದನಗೆ ಹಾಕೋದಾ ಏನೋ ಅಂತ. ಇನ್ನು ಕೇಳ್ತಾ ಇದ್ದೆ ಏನಕ್ಕೆ ಈ ಥರ ಎಲ್ಲ ಮುಚ್ತಾ ಇದ್ದೀರಾ ಅಂತ. ಅದಕ್ಕೆ ಕೋಳಿಗಳು ಎಲ್ಲ ಬಂದು ಮನೆ ಹತ್ರ ಕೆರೆಯುತ್ತಲ್ವ, ಕೆರೆದ್ರೆ ಸುಮ್ಮನೆ ಮಡಿನೂ ಹಾಳಾಗುತ್ತೆ, ಸಸಿ ಅಂತೂ ಹುಟ್ಟೋದೇ ಇಲ್ಲ. ಹಾಗಾಗಿ ಈ ಥರ ಎಲ್ಲ ಮುಚ್ಚೋದ್ರಿಂದ ಕೋಳಿಗಳು ಮತ್ತು ಕೆರೆಯಲ್ಲ. ನವಿಲುಗಳಂತೂ ಈ ಕಡೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಎಷ್ಟೇ ಓಡಿಸಿದ್ರೂ ಬರ್ತಾನೆ ಇರುತ್ತೆ. ಅವಂತೂ ನಮಗೆ ಎದ್ರೋದೇ ಇಲ್ಲ. ಬೆಳಗ್ಗೆ ಮತ್ತು ಸಂಜೆ ಯಾವಾಗ್ಲೂ ಬಂದು ಏನು ಬೇಳೆ ಹಾಕಿದ್ರೂ ತಿನ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಥರ ಎಲ್ಲ ಮಡಿ ಮಾಡಿದ್ರೆ ಎಲ್ಲ ಫುಲ್ ಕೆರೆದು ಹಾಳು ಮಾಡಿಬಿಡುತ್ತೆ. ಹಾಗಾಗಿ ನವಿಲು ಮತ್ತು ಕೋಳಿಗಳಿಂದ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಈ ಥರ ಸಾಗೆನೆಲ್ಲ ಹಾಕ್ತಾಯಿದ್ದಾರೆ. ಇನ್ನು ತೆಂಗಿನ ಸಾಗೆ ಎಲ್ಲನೂ ತಗೊಂಡು ಬಂದು ಹಾಕಿದ್ರು. ಅಂದರೆ ಇನ್ನೊಂದು ಸ್ವಲ್ಪ ಏನೋ ಶಾರ್ಟೇಜ್ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೇ ಒಣಗಿರೋ ನೀಲಗಿರಿ ಸೊಪ್ಪನ್ನ ತೊಗೊಂಡು ಬಂದು ಹಾಕ್ತಾಯಿದ್ದಾರೆ. ಅಷ್ಟರೊಳಗೆ ಎಲ್ಲ ಮಧ್ಯಾಹ್ನ ಆಗೋಯಿತು. ಮತ್ತು ಮೋಡ ಕೂಡ ಆಗಿತ್ತು, ಅಂದರೆ ಅಷ್ಟೊಂದು ಬಿಸಿಲಿರಲಿಲ್ಲ. ಈ ಥರ ವೆದರ್ ಈ ಥರ ಇದ್ದರೆ ಏನಾದರೂ ಕೆಲಸ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳಗ್ಗೆಯಿಂದ ಇದೇ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಹೇಳ್ತಾಯಿದ್ರು. ಕೆಲಸ ಮಾಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಮತ್ತು ಮಳೆನೂ ಕೂಡ ಬರೋ ಥರ ಆಗಿತ್ತು. ಇನ್ನು ಅಲ್ಲಿ ನೀಲಗಿರಿದದು ಸೊಪ್ಪು ತೊಗೊಂಡು ಬಂದ್ರಲ್ವ, ಅದ್ರ ಒಳಗಡೆ ಒಂದು ಹಕ್ಕಿ ಗೂಡಿತ್ತು. ಅದಂತೂ ನಂಗೆ ನೋಡಿ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ. ಹಾಗಾಗಿ ಅದನ್ನು ಮನೆ ಹತ್ರ ತೊಗೊಂಡು ಬಂದು ಮಗನಿಗೆ ತೋರಿಸ್ತಾ ಇದ್ವಿ. ಅವನು ಅದರೊಳಗಡೆ ಕೋಳಿ ಮೊಟ್ಟೆನ ಇಟ್ಬಿಟ್ಟು ಇದರೊಳಗಡೆ ಮರಿ ಮಾಡಿಸೋಣ ಅಂತ ಹೇಳ್ತಾ ಇದ್ದ. ಅದಕ್ಕೆ ಕೋಳಿ ಮೊಟ್ಟೆ ಬೇಡ ಅಂತ ಹೇಳ್ಬಿಟ್ಟು ಒಂದು ಪುಟಾಣಿ ಮೊಟ್ಟೆ ಇಟ್ಟಿತ್ತಲ್ವ ನಮ್ಮದು ಕೋಳಿ, ಅದನ್ನೇ ತೊಗೊಂಡು ಬಂದು ಸುಮ್ಮನೆ ಇಡ್ತಾಯಿದ್ವಿ. ಅದು ಮೊಟ್ಟೆ ಮಾಡಿನೇ ತುಂಬ ಟೈಮ್ ಆಗೋಗ್ಬಿಟ್ಟಿದೆ, ಹಾಳಾಗೋಗ್ಬಿಟ್ಟಿದೆ ಮೊಟ್ಟೆ. ಹಾಗಾಗಿ ಅದರೊಳಗಡೆ ಸುಮ್ಮನೆ ಆರ್ಟಿಫಿಷಿಯಲ್ ಆಗಿರಲಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಮನೆಯಿಂದ ಹೊರಗಡೆ ಬಂದ ತಕ್ಷಣ ಅದು ಗೂಡು ಕಾಣಿಸುತ್ತಲ್ವ, ಹಾಗಾಗಿ ಅದೇನೋ ಒಂಥರ ನೋಡಿದ್ರೆ ಖುಷಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀವಿ. ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಇವರು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರೊಳಗಡೆ ಮಳೆನೂ ಸ್ಟಾರ್ಟ್ ಆಯಿತು. ಅಂದರೆ ಬಿಸಿಲು ಎಷ್ಟಿತ್ತಲ್ವ, ಆ ರೇಂಜಿಗೆಲ್ಲ ಮಳೆ ಬರಲಿಲ್ಲ, ಸ್ವಲ್ಪ ಬಂತು. ಅಂದರೆ ಚೆಂಡುಗೆ ಏನದು ಮಡಿಗೆ ನೀರು ಅವಶ್ಯಕತೆ ಇತ್ತು ಅಷ್ಟಂತೂ ಮಳೆ ಬಂತು. ಮತ್ತು ವೆದರ್ ಕೂಡ ಫುಲ್ ಕೂಲಾಗಿ ಹೋಗ್ಬಿಡ್ತು. ಇನ್ನು ನಾವು ಮನೆ ಒಳಗಡೆನೇ ಇದ್ವಿ. ಇನ್ನು ಕೋಳಿಗಳು ಅಷ್ಟೇ, ಅವಕ್ಕೂ ಮಳೆ ಅಲ್ವಾ, ಹಾಗಾಗಿ ಕೆಲವೊಂದು ಕೊಟ್ಟಿಗೆ ಒಳಗಡೆ ಕೆಲವೊಂದು ನಾಯಿಗಳ ಒಳಗಡೆ ಎಲ್ಲ ಬಂದು ನಿಂತ್ಕೊಂಡಿದ್ವು. ಮತ್ತು ಇವತ್ತು ಸ್ವಲ್ಪ ಮಳೆ ಬಂತಲ್ವ, ಹಾಗಾಗಿ ವೆದರು ಕೂಲಾಗಿತ್ತು. ಹಾಗಾಗಿ ಏನಾದರೂ ಬಜ್ಜಿ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಕಾಫಿ ಜೊತೆ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಇನ್ನೊಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ ಆಗೋಷ್ಟು ರವೆನ ತಗೊಂಡು ಅದಕ್ಕೇ 1 ಸ್ಪೂನ್ ಆಗೋಷ್ಟು ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಸ್ವಲ್ಪ ಜೀರಿಗೆ, ಇದನ್ನೆಲ್ಲ ಹಾಕ್ಬಿಟ್ಟು ನೀರು ಹಾಕ್ತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಐಟಮ್ಸನ್ನು ನೀಟಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿಗೆ ಯಾವ ಥರ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಹಿಟ್ಟು ಅಷ್ಟು ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟಿಲ್ದೇ ಇರೋ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೊಂದು 1/4 ಗಂಟೆ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಬಜ್ಜಿನ ಈ ಥರ ಕಟ್ ಮಾಡಿಬಿಟ್ಟು ಎಣ್ಣೆಗೆ ಬಿಡೋದಕ್ಕೆ ಒಂದು 5 ನಿಮಿಷ ಮುಂಚೆ ಆ ಹಿಟ್ಟಲ್ಲಿ ಸೇರಿಸಿ ಮಿಕ್ಸ್ ಮಾಡಿಟ್ರೆ ಬಜ್ಜಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡು ಎಣ್ಣೆ ಕಾಯ್ದ ಮೇಲೆ ಬಜ್ಜಿನ ಬಿಡ್ತಾ ಇದ್ದೀನಿ. ಇನ್ನು ಬಜ್ಜಿನ ಬೇಯಿಸ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಫುಲ್ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಮತ್ತು ಗರಿಯಾಗಿ ಬರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಗರಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ಸ್ವಲ್ಪ ಹಿಟ್ಟು ಕೂಡ ಉಳ್ಕೊಂಡಿತ್ತು, ಏನಕ್ಕೆ ವೇಸ್ಟ್ ಮಾಡಬೇಕಂತ ಹೇಳಿಬಿಟ್ಟು ಆಲೂಗೆಡ್ಡೆನ ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಂಡು ಅದನ್ನು ಆಲೂಗೆಡ್ಡೆ ಬಜ್ಜಿನ ಕೂಡ ಮಾಡ್ಕೊಂಡಿದ್ದೆ. ಈ ಥರ ಕಾಫಿ ಜೊತೆ ಸಂಜೆ ಮಳೆ ಬಂದಾಗ ಈ ಥರ ಗರಿಯಾಗಿ ಬಜ್ಜಿ ಮತ್ತು ಕಾಫಿ ಕುಡಿಯೋದು ಅಂತೂ ತುಂಬ ಚೆನ್ನಾಗಿರುತ್ತೆ. ಬಜ್ಜಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ನನಗೆ ಯಾಕೋ ಕಾಫಿ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಹಾಲನ್ನ ಮಾಡ್ಕೊಂಡಿದ್ದೆ. ಇವರು ಹೊರಗಡೆ ಕೂತ್ಕೊಂಡು ಕಾಫಿ ಕುಡಿತಾ ಬಜ್ಜಿ ಎಲ್ಲ ಖಾಲಿನೇ ಮಾಡಿಬಿಟ್ಟಿದ್ರು. ಲಾಸ್ಟ್ ಒಂದೇ ಒಂದು ನನಗೆ ಅಂತ ಉಳಿಸಿದ್ರು. ಅಷ್ಟು ಬಜ್ಜಿಲಿ ನಮ್ಮ ಮಗ ತಿನ್ನಲ್ಲ, ಅವನಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮೆಣಸಿನ್ಕಾಯಿ ಬಜ್ಜಿ. ಅವನಿಗೆ ಸ್ವಲ್ಪ ಆಲೂಗೆಡ್ಡೆ ಆ ಥರ ಎಲ್ಲ ಆದರೆ ತಿಂತಾನೆ. ಹಾಗಾಗಿ ಇವರು ಹೊರಗಡೆನೇ ಕೂತ್ಕೊಂಡು ಕುಡಿತಾಯಿದ್ರು. ನಾನು ಬಂದೆ.
ಇವರು ಆವಾಗ್ಲೂ ಸುಮ್ಮನೆ ಇರಲಿಲ್ಲ. ಆ ಟೈಮಲ್ಲೂ ಏನೋ ಕೆಲಸ ಮಾಡ್ತಾಯಿದ್ರು. ಅಂದರೆ ಕೋಳಿಗಳಿಗೆ ಏನೋ ಜಾಲರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು. ಅಂದರೆ ಇವಾಗ ಸ್ವಲ್ಪ ಕೋಳಿ ಮರಿಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಅದು ಸೌಂಡಿಗೆ ಹದ್ದು ಮತ್ತು ಕಾಗೆನೂ ಕೂಡ ಕೋಳಿ ಮರಿಗಳನ್ನ ಅಟ್ಯಾಕ್ ಮಾಡೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮರಿಗಳನ್ನ ಅದರೊಳಗಡೆ ಬಿಟ್ಟರೆ ಅಂದರೆ ಸೇಫಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೋತಾ ಇದ್ದಾರೆ. ನಾವು ಕಾಫಿ ಕುಡಿತಾ ಮಗನೂ ಅಲ್ಲಿಗೆ ಬಂದ. ಇನ್ನು ಡಾಲಿ ಏನಕ್ಕೋ ಓಡೋಯ್ತು ಫುಲ್ ಸ್ಪೀಡಾಗಿ. ಅದನ್ನೇ ನೋಡ್ತಾ ಇದ್ವಿ, ಏನಕ್ಕೆ ಹಿಂಗೆ ಓಡೋಯ್ತು ಅಂತ. ಅದು ಓಡೋಗಿ ಸ್ಪೀಡಿಗೆ ನಮ್ಮದು ಕುರಿ ಹರ್ಕೊಂಡೇ ಬಂದುಬಿಡ್ತು. ಅದಕ್ಕೆ ಏನಾಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಫುಲ್ ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ವಿ. ಪಾಪ ಅದು ಕುರಿ ಹೆದ್ರುಕೊಂಡು ನಮ್ಮ ಹತ್ರನೇ ಬಂತು, ಏನೋ ಆಗೋಯ್ತು ಅಂತ. ಅಲ್ಲಿ ಅದೊಂದು ಕರು ಬಂದಿತ್ತು ಅಂತ ಹೇಳ್ಬಿಟ್ಟು ಡಾಲಿ ಅದನ್ನು ಓಡಿಸ್ಕೊಂಡು ಹೋಯ್ತು. ಇನ್ನು ಇವರು ಮಾತಾಡಿಕೊಂಡು ಆ ಥರ ಒಂಥರ ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಕಾಫಿ ಕುಡಿಯೋದು, ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನನಗಂತೂ ತುಂಬ ಇಷ್ಟ. ಹಾಗಾಗಿನೇ ಇನ್ನೇನು ಕೆಲಸ ಏನೂ ಇರಲಿಲ್ಲ, ಹೊರಗಡೆನೇ ಇದ್ವಿ. ಇನ್ನು ಇವ್ರೂ ಕೂಡ ವೆಲ್ಡಿಂಗ್ ಮಾಡ್ತಾಯಿದ್ರು. ಅದು ಸರಳ ಪಟ್ಟಿ ಎಲ್ಲ ನೀಟಾಗಿ ಕೊಟ್ಬಿಟ್ಟು, ಇನ್ನು ಜಾಲರಿ ಥರ ಇದೆ, ಆ ಜಾಲರಿನ ನೀಟಾಗಿ ವೆಲ್ಡ್ ಮಾಡಿ ಅದಕ್ಕೆ ತಂತಿ ಏನೋ ಸುತ್ತಾ ಇದ್ರು. ಅವರು ಮನೆ ಹತ್ರ ಇದೆಲ್ಲ ವೆಲ್ಡಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ಳಲ್ಲ. ಏನಕ್ಕೆ ಅಂದರೆ ಮನೆ ಹತ್ರ ಸ್ವಲ್ಪ ಪೈಪು, ವೈರು, ಏನಾದರೂ ಐಟಮ್ಸ್ ಎಲ್ಲ ಇರುತ್ತಲ್ವ, ಆ ಟೈಮಲ್ಲಿ ಇದೆಲ್ಲ ಸೇಫ್ ಅಲ್ಲ ಅಂತ ಹೇಳಿಬಿಟ್ಟು ಈ ಥರ ಹೊರಗಡೆ ಎಲ್ಲ ಕೆಲಸ ಮಾಡ್ಕೋತಾರೆ. ಇನ್ನು ಮಗನೂ ಅಲ್ಲೇ ಇರ್ತಾನೆ. ಅದು ವೆಲ್ಡಿಂಗ್ ಲೈಟ್ ನೋಡೋದಿದೆಯಲ್ವ ಡೈರೆಕ್ಟಾಗಿ, ಅದು ಕಣ್ಣಿಗೆ ತುಂಬ ಎಫೆಕ್ಟು ಆಗುತ್ತೆ. ಹಾಗಾಗಿ ಅವರಂತೂ ಏನು ಗ್ಲಾಸ್ ಹಾಕ್ಕೊಂಡಿರ್ತಾರೆ, ಬಟ್ ನಾವೇನು ಇದನ್ನು ಹಾಗೇ ನೋಡ್ತಾ ಇರ್ತೀವಲ್ವ, ಅದು ಸಡನ್ನಾಗಿ ಆ ಲೈಟ್ ನೋಡಿಬಿಟ್ಟು ಹೊರಗಡೆ ನೋಡಿದ್ರೆ ಏನೂ ಕಾಣಿಸೋದೇ ಇಲ್ಲ. ಹಾಗಾಗಿ ಈ ಥರ ಹೊರಗಡೆ ಎಲ್ಲ ಕೆಲಸನ ಮಾಡ್ಕೋತಾರೆ. ಇನ್ನು ಅದು ಜಾಲರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನು ಕಂಪ್ಲೀಟ್ ಪ್ರೊಸೆಸಿಂಗ್ ನಡೀತಾ ಇದೆ. ಹಾಗಾಗಿ ಫುಲ್ ಕಂಪ್ಲೀಟ್ ಆದಮೇಲೆ ನಾಳೆ ತೋರಿಸ್ತೀನಿ ಯಾವ ಥರ ರೆಡಿ ಆಗುತ್ತೆ, ಅದರೊಳಗಡೆ ಯಾವ ಥರ ಕೋಳಿ ಮರಿನ ಬಿಡ್ತಾರೆ ಅಂತ. ಹಾಗೆ ನನ್ನ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋನ ವಾಚ್ ಮಾಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.